ಫಸ್ಟು ನಾನು ಆಟೋನೇ ಓಡಿಸ್ತಿದ್ದೆ. ಇದು ಕಾರ್ ಮೇಲೆ ಕಿಟ್ಕಿ ಟ್ರೋಲಲ್ಲಿ ಟ್ರೋಲು ಫೇಸ್ ಮಾಸ್ಕ್ ನೋಡ್ಕೊಳ್ಳಿ. ವಿಜಯ್ ಕುಮಾರ್ AG ಇಂಜಿನಿಯರ್. ಯಾವುದು ಚೆನ್ನಾಗಿರೋ ಅಯ್ಯೋ. Hi beautiful fam, welcome back to my new vlog guys. Hi beautiful fam, welcome back to my new vlog guys. ನಮ್ಮ ಬೆಸ್ಟ್ ಸ್ಕಿನ್ ಕೇರ್ ಅಂದ್ರೆ ಫೇರ್ ಅಂಡ್ ಲವ್ಲಿ. Fair and Lovely is now Glow and Lovely. ಮುಗಿಯಿತು. ಇವತ್ತು ನಾನು ವಿಡಿಯೋ ಮಾಡ್ತಾರೋ ಉದ್ದೇಶ ಏನು ಅಂತಂದ್ರೆ, ಇವತ್ತು ನಮ್ಮ ಆಫೀಸ್ ಕಡೆಯಿಂದ ಒಂದು ಟ್ರಿಪ್ ಹೋಗ್ತಾ ಇದೀವಿ. ಮೆಮೊರಿಯಬಲ್ ಆಗಿರಬೇಕು ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಇಷ್ಟ ಆದರೆ ಈ ವಿಡಿಯೋನ ನೋಡಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಈ ನಾಲ್ಕನ್ನು ಮಾಡಿ. ನೈಟ್ ಸ್ವಲ್ಪ ಮಲಗಿ ಡೇಟ್ ಆಯಿತು, ಕಣ್ಣು ಸ್ವಲ್ಪ ಕೆಂಪಾಗಿದೆ. ಬರೀ ಗೈಸ್ ಸ್ನಾನ ಮಾಡಾದ್ಮೇಲೆ ನಮ್ಮ ವಿಡಿಯೋ ಬ್ಲಾಗ್ ಮಾಡ್ತಾ ಇದೀನಿ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾ ಇಲ್ಲ. ನಾವು ಡೈಲಿ ಸುಗಂಧ ಸುಲೇಪಿತಲಿಂಗಂ ಬುದ್ಧಿ ವಿವರ್ಧನ ಕಾರಣಲಿಂಗಂ ಸಿದ್ಧ ಸುರಾಸುರ ವಂದಿತಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಗೈಸ್ ನಾನು ಪೂಜೆ ಮಾಡ್ತಾ ಇರೋದಕ್ಕೆ ನಮ್ಮ ರೂಮಲ್ಲಿ ಕರೆಂಟ್ ಬಂತು. ನಾನು ಇದ್ದೀನಿ ಮಕ್ಕಳೇ, ಹೋಗು, ಏನು ಆಗಲ್ಲ ನಿನಗೆ, ಯಾವಾಗಲೂ ಗೆಲ್ಸ ಅಂತ ಅಂದ್ಬಿಟ್ಟು. ಏನಂತೆ? ಹೌದು ಕಾಮಿಡಿ ಏನು ಗೊತ್ತಾ, ಇಲ್ಲೇ ಒಬ್ಬ ಮಲ್ಗವನೆ ಮತ್ತೆ ಬ್ರೋ ಇಲ್ಲೇ ಇದ್ದಾರೆ. ನನ್ನ ಜಾಸ್ತಿ ಕ್ಲೋಸ್ ಅಪ್ ಅಲ್ಲಿ ನೋಡಕ್ ಹೋಗ್ಬೇಡಿ, ಕನ್ಫ್ಯೂಸ್ ಆಗಿ ಹೋಗ್ತೀರಾ. ಈಮೇನಾ ಈ ಕಫರ್ ನನ್ನ ಮಗ ಅಂತ. ಬನ್ನಿ ಗೈಸ್, ಇವತ್ತು ತುಂಬ ಎಕ್ಸೈಟ್ ಆಗಿದ್ದೀನಿ. ನೋಡ್ಕೊಂಬರೋಣ ಇವತ್ತಿನ ದಿನ ಹೇಗಿರುತ್ತೆ, ಹೇಗೆ ಆಗುತ್ತೆ, ಏನೇನು ಆಗುತ್ತೆ. ಇವತ್ತಿನ ಫುಲ್ ಎಕ್ಸೈಟ್ ಆಗಿದ್ದೀನಿ. ನೋಡೋಣ ಏನೇನಾಗುತ್ತೆ, ಏನೇನು ಬೇಡತ್ತೆ ಅಂತ ಅಂದ್ಬಿಟ್ಟು. ನೆನ್ನೆ ಮಿಕ್ಕಿರೋ ಎಗ್ ರೈಸು ಆ್ಯಂಡ್ ಇವಾಗ ಬೇಯ್ತಾ ಇರೋ ಏನದು ಏನು ನಡೀತಾ ಇರೋದು ಗೀ ರೈಸು. ಸೊ ನನಗೆ ಪ್ರೆಸೆಂಟ್ ಟೈಮ್ ಇಲ್ಲ ನನಗೆ ಇವಾಗ. ಆ್ಯಕ್ಚುಲಾಗಿ 12 ಗಂಟೆ ಅಷ್ಟರಲ್ಲಿ ನಾನು ಕಾಲ್ಸ್ ಎಲ್ಲನೂ ಕಂಪ್ಲೀಟ್ ಮಾಡಿ 12 ಗಂಟೆ ಅಷ್ಟರಲ್ಲಿ ಕಾಲ್ಸ್ ಕಂಪ್ಲೀಟ್ ಮಾಡಿ ಮನೆಗೆ ಬಂದು 2 ಪೇರ್ ಡ್ರೆಸ್ ತೊಗೊಂಡು ತಿರ್ಗಾ ಆಫೀಸ್ ಹತ್ರ ಹೋಗಿ ಆಫೀಸಲ್ಲಿ ವೆಹಿಕಲ್ ಹತ್ಕೊಂಡು ನಾವು ಮಂಡ್ಯ ಹೋಗಬೇಕು. ಮಂಡ್ಯದಲ್ಲಿ ಯಾವುದೋ ಒಂದು ರೆಸಾರ್ಟ್ ಬುಕ್ ಮಾಡಿದ್ದಾರೆ, ನಮ್ಮೂರ ಹೋಮ್ ಸ್ಟೇ ಅಂತ ಸಮಥಿಂಗ್ ಇದೆ, ಅದನ್ನು ಬುಕ್ ಮಾಡಿದ್ದಾರೆ. ಅಲ್ಲಿಗೆ ಹೋಗಬೇಕು. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಫುಲ್ ಎಕ್ಸೈಟ್ ಆಗಿದ್ದೀನಿ, ಹೋಗೋಣ. ಇವನು ಯಾವನಲ್ಲ ಇವನು. ಗೈಸ್ ನಮ್ಮ ರೂಮಲ್ಲಿ ಕಾರ್ ಐತೆ, ಸಾರಿ ಕಾರ್ ಕೀ ಐತೆ, ಅಂದರೆ ಕಾರ್ ಐತೆ ಅಂತ ಅರ್ಥ. ಬನ್ನಿ ನಮ್ಮ ರೂಮಲ್ಲಿರೋ ಕಾರ್ನು ತೋರಿಸ್ತೀನಿ ಇವತ್ತು ನಿಮಗೆ. ಆಮೇಲೆ ನಾನು ಇಂಜಿನಿಯರ್ ಅನ್ನೋ ಕ್ಲೀನಾಗಿ ನೋಡ್ಕೊಳ್ಳಿ. ವಿಜಯ್ ಕುಮಾರ್ AG ಇಂಜಿನಿಯರ್. ಓದಿರೋದು ಸೆಕೆಂಡ್ ಇಯರ್ ಆಗಿರ್ಬೋದು, ಆದರೂ ಇಂಜಿನಿಯರ್ ಆಗಿದ್ದೀನಿ. ಯಾಕೆ ಹೇಳಿ, ಸೆಕೆಂಡ್ ಇಯರ್ ಓದು ಕೂಡ ಇಂಜಿನಿಯರ್ ಆಗ್ಬೋದು, ಸ್ಕಿಲ್ ಇತ್ತು ಅಂತಂದರೆ. ಅಲ್ಲ ಕಣ ಗೈಸ್, ಏನೋ ಮಿಸ್ಸಿಂಗ್ ಹೊಡಿತೈತಲ್ಲ ನನ್ನ ಹತ್ರ. ಏನು ಮಿಸ್ಸಿಂಗು? ಕುಂಕುಮ ಇಕ್ಕಿಲ್ಲ. ಇದು ಆ್ಯಕ್ಚುಲಾಗಿ ಸಿಂಧೂರ ಅಂತ ಭಂಡಾರ ಮಹೇಶ್ವರ ಬೆಳ್ತಲ್ಲಿ ತಂದಿರೋದು. ಏನೋ ಕುಂಕುಮ ಇಕ್ಕಿದ್ರೆ ಒಂಥರ ಪಾಸಿಟಿವ್ ಕಣ ಮನುಷ್ಯಂಗೆ. ಫಿಲ್ಟ್ರ್ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ, ಅದಕ್ಕೆ ನಿಮ್ಗೆ ಕಾಣಿಸ್ತೈತೆ ಇವಾಗ. ಸ್ಟಾರ್ಟ್ ಆಗಿ ಚಿನ್ನಿ. ಸ್ಟಾರ್ಟ್ ಆಗೋಯ್ತು ಗುರು, ಗಾಡಿ ಸ್ಟಾರ್ಟ್ ಆಗೋಯ್ತು. ಗೈಸ್ ಕಾಮನ್ ಆಗಿ ಗಾಡಿ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಗೈಸ್, ಬಟ್ ಗಾಡಿ ಸ್ಟಾರ್ಟ್ ಆಗ್ತೈತೆ ಗೈಸ್. ಅಂದರೆ ಇವತ್ತು ಹೋಗೋ ಕೆಲಸ ಎಲ್ಲ ಸಕ್ಕತ್ತಾಗುತ್ತೆ, ಸೂಪರ್ ಆಗುತ್ತೆ.
ಗಾಡಿ ಆ್ಯಕ್ಚುಲಾಗಿ ಅವಾಗ ಸ್ಟಾರ್ಟ್ ಆಯಿತು, ಈಗ ತಿರ್ಗಾ ಸ್ಟಾರ್ಟ್ ಆಯ್ತಾ ಇಲ್ಲ, ಏನು ಮಾಡೋದು? ಯಪ್ಪ ಸ್ಟಾರ್ಟ್ ಆಗೋಯ್ತು, ಏನೋ ಗೊತ್ತಿಲ್ಲ, ಕಾಮನ್ನಾಗಿ ಸ್ಟಾರ್ಟೇ ಆಗ್ತಿರ್ಲಿಲ್ಲ ನನ್ನ ಗಾಡಿ. ನಾನು ತಾಲಿನೇ ಮರ್ತು ಹೋಗ್ತಾ ಇದ್ದೀನಿ ಗೈಸ್ ನಾನು. ಲವ್ ಬ್ಲೂಟೂತ್ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ನೋಡ್ದಾನಂದ. ಇದನ್ನೆಲ್ಲ ನೋಡಿ ಕಂಗಾಲಾಗಬೇಡಿ, ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ನಾಳೆ ಬಂದು ಕ್ಲೀನ್ ಮಾಡಿ ಈ ಪ್ಲೇಸ್ನ ಮತ್ತೆ ನಿಮ್ಗೆ ತೋರಿಸ್ತೀನಿ. ಗ್ಯಾಸ್ ಹಾಕ್ಸಣ್ಣ, ಗ್ಯಾಸು 350 350. ಬೇರೆ ಯಾವ್ದು ಇನ್ಸ್ಟಾಲ್ ಮಾಡಲಿಲ್ಲ, ಬರೀ ಯೂಟ್ಯೂಬ್ ಬಂದೇ ಓಡಲಿಕ್ಕೆ ಸುಮ್ಮನೆ ಜಾಸ್ತಿ ಸಪೋರ್ಟ್ ತೊಗೊಳಲ್ಲ ಅವಕ್ಕೆಲ್ಲ. ಸರ್ ಇದು ಮದರ್ ಬೋರ್ಡ್ ಹೋಗಿದೆ. ಫಸ್ಟು ಮದರ್ ಬೋರ್ಡ್ ಹಾಕ್ಬಿಟ್ಟು ಚೆಕ್ ಮಾಡಬೇಕು, ಇಫ್ ಇನ್ ಕೇಸ್ ಏನಾದರೂ ಡಿಸ್ಪ್ಲೇ ಇಶ್ಯೂ ಇದೆ ಅಂತ. ಟಿ ವಿ ಚೆನ್ನಾಗಿ ಬರ್ತಿತ್ತು, ಏನು ಪ್ರಾಬ್ಲಮ್ ಇರಲಿಲ್ವಾ? ಟಿ ವಿದೇನು ಪ್ರಾಬ್ಲಮ್ ಇಲ್ಲ, ಮಧ್ಯದಲ್ಲಿ ಯಾವಾಗಾದರೂ ಒಂದು ಸಲ ಗ್ಲಿಚ್ ಥರ ಬರ್ತಿತ್ತು ಅದು. ಹಾಂ, ಹಳೆ ಟಿ ವಿಲಿ ಬರುತ್ತಲ್ಲ. ಹಾಂ, ಅದೇ ಹಳೆ ಟಿ ವಿಗಳಲ್ಲಿ ಬರುತ್ತಲ್ಲ ಸೌಂಡು, ಆ ಥರ ಸೌಂಡ್ ಬರ್ತಿತ್ತಾ? ಗೈಸ್ ಇನ್ನೂ ನಾಷ್ಟ ಮಾಡಿಲ್ಲ, ಅದಕ್ಕೆ ಲೈಟಾಗಿ ಒಂದು ಎನರ್ಜಿ ಬೂಸ್ಟರ್ ಗಂಜಿ ಹಾಕೊಂಡ್ಬಂದು. ಗಂಜಿ ಆಯಿತು, ಒಂದು ರೌಂಡ್ ಮಜ್ಜಿಗೆ. ಆ್ಯಕ್ಚುಲಿ ನನ್ನ ಹತ್ರ ಬಟ್ಟೆಗಳಿದ್ದಾವೆ, ಅಂದರೆ ಏನು ಅಂತಂದರೆ ಬಟ್ಟೆಗಳ್ನ ಒಗ್ದಿಲ್ಲ. ಆ ಪರ್ಪಸ್ಗೆ ಏನು ಮಾಡಿದ್ದೀನಿ, ಇವಾಗ ವಿಶಾಲ್ ಮಾರ್ಟಿಗೆ ಬಂದಿದ್ದೀನಿ. ಚೆನ್ನಾಗಿರೋ ಬಟ್ಟೆ ಸಿಕ್ಕಿದ್ರೆ ತಗೊಳ್ಳೋಣ, ಇಲ್ಲ ಅಂತಂತಂದರೆ ಏನು ಕಳ್ಕೊಳ್ಳೋದು, ನಮ್ಮ ಅಪ್ಪನ ಚಪ್ಪೋಡು ವಾಪಸ್ ಹೋಗೋದು. ನಮ್ಮ ಪ್ರೈಸ್ ರೇಂಜ್ ಏನು ಗೊತ್ತಾ, ಇಲ್ಲಿದೆ ನೋಡಿ, 199 299. ಈ ಬಟ್ಟೆ ಆ್ಯಕ್ಚುಲಾಗಿ ಚೆನ್ನಾಗಿರುತ್ತೆ, ನಾನು ತಗೊಂಡಿದ್ದೀನಿ. ಸುಮ್ಮನೆ ಹೇಳೋದಲ್ಲ, ಜಾಸ್ತಿ ರೇಟು ಅಂದ್ಬಿಟ್ಟು ಏನು ಸಮಸ್ಯೆ ಇಲ್ಲ. ನೋಡಿ ತುಂಬ ಚೆನ್ನಾಗಿದೆ ಈ ಶರ್ಟ್. ಆ್ಯಕ್ಚುಲಾಗಿ ಏನು ಪ್ರೈಸ್ ಇದು? 159. ಚೆನ್ನಾಗಿದೆ ಅಲ್ಲ, ಒಂಥರ ಚೆನ್ನಾಗೈತೆ. ಆ್ಯಕ್ಚುಲ್ ನನ್ನ ಸೈಜ್ ಬಂದು ಎಮ್ ಆರ್ ಎಲ್ ಬರುತ್ತೆ. ಎಕ್ಸೆಲ್ ಅಂದರೆ ಸ್ವಲ್ಪ ಲೆಂತ್ ಇರಲಿ, ಒಗಿತಾ ಏನಾಗ್ಬಿಡತ್ತೆ, ತುಂಡ ಆಗಿಬಿಡುತ್ತೆ. ಇದು ಒಂಥರ ಚೆನ್ನಾಗೈತೆ ಗುರು ಬಟ್ಟೆ. ಎಷ್ಟು? 499 ಚೆನ್ನಾಗೈತೆ, ಕೊಡ್ಬೋದು, ಏನು ಸಮಸ್ಯೆ ಇಲ್ಲ. ಒಂದು ಎತ್ಕೊಂಡಿರೋಣ, ಯಾವುದಕ್ಕೂ ಚೆಕ್ ಮಾಡೋಣ, ಟ್ರಯಲ್ ಮಾಡಿ ಕಳ್ಕೊಳ್ಳೋದು ಏನಿರುತ್ತೆ. ಎಲ್ಲ ಆಳು ಕೆಳಗಡೆ ಬಿದ್ದೋದಲ್ಲಪ್ಪ, ಎಲ್ಲಿ ಮಡ್ಕೋತೀವನ್ನೆಲ್ಲ ಎಲ್ಲ ಅಂತ ಮಡಗ್ಬಿಡೋದು. ಆ್ಯಕ್ಚುಲಿ ಟೈಮ್ ಇಲ್ಲ, ಏನು ಮಾಡೋದೋ ಗೊತ್ತಾಗ್ತಾಯಿಲ್ಲ. ಇಲ್ಲಿ ಪ್ರೈಸ್ ಏನೋ ಕಡಿಮೆ ಇದೆ, ಬಟ್ ಕ್ವಾಲಿಟಿ ಮ್ಯಾಟ್ರ್ ಆಗುತ್ತೆ. ಈ ಥರ ಟಿ ಶರ್ಟ್ ಹಾಕಬೇಕು ಅಂತ ಅಂದರೆ ಬಾಡಿ ಇರಬೇಕು, ಇಲ್ಲ ವೈಟಿಗಿರಬೇಕು. ಅವೆರಡು ಕ್ವಾಲಿಟಿನೂ ನಮ್ಮ ಹತ್ರ ಇಲ್ಲ. ಇವೆಲ್ಲ ಹಾಕ್ಲಿಕ್ಕೆ ಬಿಟ್ಟು ಎಷ್ಟು ವರ್ಷಗಳಾಗಿದೆ. ಯಾವುದು ಚೆನ್ನಾಗಿರೋ, ಅಯ್ಯೋ ಇದೇನಾಯ್ತು ಹಿಂಗಿದಾಯ್ತು, ತಗೋ ಅಂತನ. ಈ ಕಲರೆಲ್ಲ ನನಗೆ ಚೆನ್ನಾಗಿ ಕಾಣಿಸುತ್ತಾ? ವೈಟ್ಗಿದ್ರೆ ಯಾವ ಕಲರ್ ಬೇಕಾದರೂ ಚೆನ್ನಾಗಿ ಕಾಣಿಸುತ್ತೆ ಗುರು. ನಮ್ಮ ಥರ ಬ್ಲ್ಯಾಕ್ ಇದ್ರೆ ದೊಡ್ಡ ಸಮಸ್ಯೆ. ಚೆನ್ನಾಗಿದೆಯಲ್ಲ ಲೈಟಾಗೆ, ಓಕೆ ಒಂದು ಲೆವೆಲ್ಗೆ. ಐ ಲವ್ ಯು. ಆ ಸೆಕ್ಸಿ ಬೇಬೆ ಇಲ್ಲಿ ಇನ್ನೊಂದು ಸೆಕ್ಸಿ ಬೇಬೆ ಅದೆ, ಹಿಂದೆ ಒಂದು ಕ್ಯೂಟ್ ಆಗಿರೋದು ನೋಡ್ರಿ, ಆಪಲ್ ತರ ಅದೆ. ಏನು ಮಾಡಲಿ, ದುಡ್ಡು ವೇಸ್ಟ್ ಆದ್ರೂ ಇವತ್ತೊಂದಿನ ತೊಗೊಳ್ಳೋಣ ಅನ್ನೋದನ್ನು. ನೋ, ಹಳೆ ವಿಜಯ ಅಲ್ಲ ನಾನು, ಒಂದಿನಕ್ಕೆ ವೇಸ್ಟ್ ಮಾಡೋದಕ್ಕೆ. ಗುರು ಲೆಕ್ಸಲ್ಲಿ ಹೋದ್ರೆ ಈ ಥರ ಆಯ್ತು. ಫೈನಲಿ 2 ಜೊತೆ ತಗೊಂಡಿದ್ದೀನಿ. ಒಂದು ಎಮ್ ಸೈಜು, ಒಂದು ಎಲ್ ಸೈಜು. ನೋಡೋಣ
ಹಾಕೊಂಡಾದ್ಮೇಲೆ ಗೊತ್ತಾಯ್ತದೆ ಏನು ಕತೆ ಏನು ಎತ್ತ ಅಂತ. ಬಿಲ್ ಮಾಡಿಸ್ಬಿಟ್ಟು ಫಸ್ಟ್ ಹೋಗೋಣ ಬನ್ನಿ. ಯಾವನೂ ಇಲ್ಲ ಈ ಟೈಮಲ್ಲಿ, ಸಂಜೆ ಟೈಮಲ್ಲಿ ಬರ್ತಾರೆ ನೋಡಬೇಕು ಗುರು. 10 ಜನ 20 ಜನ ನಿಂತಿರ್ತಾರೆ ಕ್ಯೂಲಿ. ಬೇಜಾನ್ ಹುಡುಗಿ ಡ್ರೆಸ್ಗಳಿದ್ದಾವೆ, ಕೊಡ್ಸೋಕೆ ಹುಡುಗಿ ಇಲ್ಲ ಅಷ್ಟೆ. ಈ ವಿಡಿಯೋ ಏನಾದರೂ ನಮ್ಮ ಅಕ್ಕ ನೋಡ್ತಿದ್ರೆ ನಾವೇನು ಹುಡುಗಿರಲ್ವಲ್ಲ, ನಮಗೆ ಕೊಡಿಸ್ಲಾ ಅಂತಾಳೆ. 8.99 ₹1 ಚಿಲ್ಲರೆ ಕೊಟ್ಟವ್ರೆ, ಸಾರಿ ಚಾಕ್ಲೇಟ್ ಕೊಟ್ಟವ್ರೆ, ತಿನ್ಕೊಂಡು ಮನೆಗೆ ಹೋಗ್ಬಿಡಪ್ಪ ಅಂತ. ಸಾರಿ, ನಾನು ಬೆಳಗ್ಗೆ ನಿಮ್ಗೆ ಹೇಳೋದನ್ನು ಮರ್ತ್ಕೊಂಡೆ ಅನಿಸುತ್ತೆ. ನಮ್ಮ ಮನೇಲಿ ಕಾರ್ ಕೀ ಇತ್ತಲ್ಲ, ಅದು ಇದೇ ಕಾರು. ಇದು ರಜತ್ ಬ್ರೋ ಅಂತ ನಮ್ಮ ರೂಮಲ್ಲಿ ಇದ್ದಾರಲ್ಲ, ಅವ್ರ ಕಾರು. ಜಸ್ಟ್ ಒನ್ ಡೇ ಗುರು, ಜಸ್ಟ್ ಒನ್ ಡೇ ನೈಟ್ 12:30 ಅವರು ಡಿಸ್ಕಷನ್ ಮಾಡ್ತಿದ್ರು. ಬೆಳಗಿನ ಜಾವ ಬೆಳಗ್ಗೆ ಒಂದು 10 ಗಂಟೆ 11 ಗಂಟೆಗೆ ಹೋಗ್ಬಿಟ್ಟು ಕಾರ್ ತೊಗೊಂಡೇ ಬಂದುಬಿಟ್ಟಿದ್ದಾರೆ. ಸೂಪರ್ ಬ್ರೋ. ನೋಡಿ, ಹಾಸಿಗೆ ಗೀಸ್ಗೆ ಯಾವುದೂ ಅಲ್ಲೇ ಎತ್ತಿದ್ದಾರೆ, ಇಲ್ಲೇ ಬಿದ್ದಿರುತ್ತೆ. ಇಲ್ಲಿ ಮಾತ್ರ ನೀಟ್, ಗೋಮಳೆ ನೀಟಾಗೈತೆ. ಈ ಚಾಪೆನೂ ಎತ್ತಿಲ್ಲ. ನಮ್ಮದು ಮ್ಯಾಟ್ರಸ್ ಮಾತ್ರ ಮೇಲ್ಗಡೆ ಮಲಿಕೊಂಡಿದೆ. ನಮ್ಮ ಬಟ್ಟೆಗಳ ಅವಸ್ಥೆ ಏನಾದರೂ ನೋಡ್ತೀನಿ ಅಂತ ಅಂದರೆ ನೋಡ್ಕೊಳ್ಳಿ. ಇದು ಮೇಲ್ಗಡೆ, ಇದು ನಮ್ಮ ದರ್ಶನ್ ಅವ್ರ ಕ್ಯಾಬಿನ್ನು, ಇದು ನಮ್ಮ ರಜತ್ ಬ್ರೋ ಅವ್ರ ಕ್ಯಾಬಿನ್ನು, ಇದು ನಮ್ಮ ಆದಿ ಕ್ಯಾಬಿನ್ನು. ಇದೇ ನೋಡಿ ನೀಟಾಗಿರೋವಂಥದ್ದೇ ನನ್ನ ಕ್ಯಾಬಿನ್ನು. ಹೊಸ್ದಾಗಿ ನಮ್ಮ ರೆಸ್ಕ್ಯೂಯಿಂದ ಶರ್ಟ್ ಕೊಟ್ಟಿದ್ದಾರೆ, ತುಂಡ ವಾಪಸ್ ಕೊಡಬೇಕು. ಸಾಂಗ್ ಕೇಳೋಣ ಅಂತಂದರೆ ಸಾಂಗ್ ಇದೆ. ಬನ್ನಿ. ಅಲ್ಲಿಂದ ಬಂದರೆ ನಾನು ಪೂಜೆ ಮಾಡೋದಲ್ಲದೆ ಎಲ್ಲರೂ ಪೂಜೆ ಮಾಡಿರ್ತಾರೆ ರೂಮಲ್ಲಿ, ಕಾಮನ್ನಾಗಿ ಪೂಜೆ ಮಾಡಿದ್ದಾರೆ. ಆ್ಯಂಡ್ ಅಡುಗೆ ಮನೆ ಸ್ವಲ್ಪ ನೀಟಾಗಿರುತ್ತೆ. ಟಿಫನ್ಗೆ ಅಂತ, ಅಯ್ಯೋ ದೇವಾ ಗುರು, ದೇವ್ರಾಣೆಗ್ಲು ನನ್ನ ಮನೇಲಿ ರೂಮಲ್ಲಿ ಟಿಫನ್ ಮಾಡೋಣ ಅಂದ್ಕೊಂಡು ಬಂದೆ ಗುರು. ದೇವ್ರಾಣೆಗ್ಲು ಪ್ರಾಮಿಸ್ ರೂಮಲ್ಲಿ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಗಂಜಿ ಕುಡ್ಕೊಂಡು ಬಂದಿದ್ದೀನಿ. ಥೂ ಯಪ್ಪ ಗುರು, ಟಿಫನ್ ಇಲ್ದಂಗೆ ಮಾಡಿಬಿಟ್ರಲ್ಲಪ್ಪ, ಏನು ಮಾಡೋದು? ಹೊಟ್ಟೆ ಹಸಿತೈತೆ. ನಮ್ಮನೆ ವಾಷಿಂಗ್ ಮಿಷಿನಲ್ಲಿ ಏನೂ ಇಲ್ಲ, ಸರಿನಾ? ನಮ್ಮನೆ ಫ್ರಿಜ್ಜಲ್ಲಿ ಎಲ್ಲ ಇದೆ, 1000 ಐಟಮ್ ಇದ್ದಾವೆ. ಬೊಬ್ಬ ಇದೇನಾದ್ರೂ ನಮ್ಮ ಊರಲ್ಲಿರೋ ನಮ್ಮನೆ ಫ್ರಿಜ್ಜಲ್ಲಿ ಏನಾದ್ರು ತೆಗೆದು ನೋಡಿಬಿಟ್ರೆ ಒಂದು ಚೂರು ಗ್ಯಾಪ್ ಇರಲ್ಲ ಗುರು. ಕಾಳು ಕಡ್ಡಿ ಕಸ ಎಲ್ಲ ತುಂಬ ಮಡಗಿರ್ತಾವೆ ನಮ್ಮವ್ವ. ಕೆಳಗಡೆ ತರಕಾರಿ ಇದೆ, ಮೇಲ್ಗಡೆ ಮೊಟ್ಟೆ ಇದೆ, ಸಣ್ಣ ಪುಟ್ಟ ಪೌಡ್ರುಗಳಿದ್ದಾವೆ, ಆಲೂಗಡ್ಡೆ ಚಿಪ್ಸು ಅಥವಾ ಆಲೂಗಡ್ಡೆ ಚಿಪ್ಸು ಏನದು ಕಡಲೆ ಹಸಿಟ್ಟೈತೆ, ಇಷ್ಟೇ. ಮೇಲ್ಗಡೆ ಮೀನು ಒಡ್ಡಾಡ್ತವೆ, ಇಷ್ಟೇ ನಮ್ಮ ರೂಮು. ಯಾರು ಫೇಸ್ ಮಾಸ್ಕ್ ಹಾಕಿದ್ದೀನಿ. ನಾನು ನೋಡಿದ್ರೆ ನನಗೆ ಭಯ ಆಯ್ತೈತೆ. ಬಿಸಿಲು ಜಾಸ್ತಿ ಇರುತ್ತೆ, ನೋಡೋಣ ವೈಟ್ ಆಯ್ತಿರೋ ಇಲ್ವೋ ಅಂತ. ಗುರು ಬ್ಲ್ಯಾಕ್ ಇದ್ರೆ ಇದು ದೊಡ್ಡ ಸಮಸ್ಯೆ ಗುರು. ಇವೆಲ್ಲನೂ ಹಾಕಬೇಕು ಮಾಡಬೇಕು ಸುಮ್ಮನೆ ನಮಗೆ. ನಾನು ನೋಡೋಣ, ನನಗೆ ನಗು ಗೊತ್ತಾಯ್ತು. ಗೈಸ್ ಇವಾಗ ನನಗೆ ಟೈಮ್ ಇಲ್ದಿರೋ ಕಾರಣ ಈ ಫ್ಯಾನ್ನ ಆನ್ ಮಾಡ್ಕೊಂಡಿದ್ದೀನಿ. ತಣ್ಣಗೆ ಆಯ್ತೈತೆ. ಒಂದು 10 ನಿಮಿಷ ಬಿಟ್ಟು ನಿಮ್ಗೆ ನನ್ನ ಫೇಸ್ ತೋರಿಸ್ತೀನಿ. ಫುಲ್ಲು ವೈಟ್ ಆಗಿಬಿಟ್ಟಿರ್ತೀನಿ, ನೋಡ್ಕೊಳ್ಳಿ. ಬಾಚಣಿಗೆ ಇಲ್ಲದೆ ಹೋದ್ರೆ ಏನು ಗೈಸ್? ಬಾಚಣಿಗೆ ಕೈ ಇಲ್ವಾ? ದೇವ್ರು ಕೊಟ್ಟಿರೋ ಕೈ ಇಲ್ವಾ? ಬಾಚ್ಕೊಳ್ಳೋದು ಹಿಂಗೆ. ನಮಗೆ ನಮ್ಮದು ಔಟ್ಫಿಟ್ಟು ಎಲ್ಲ ತೋರಿಸ್ಬೇಕಲ್ವ ನಿಮಗೆ ಕಾಮನ್ ಆಗಿ. ಇದು ಪ್ಯಾಂಟ್ ಬೇರೆ ಲೂಸು, ಅಂದರೆ ತೋರಿಸ್ಬಿಡ್ತೀನಿ ಬಿಡಿ. ಸೊ ಇವತ್ತಿನ ನಮ್ಮ ಔಟ್ಫಿಟ್ ಝೂಮ್ ಜಾಸ್ತಿ ಆಗಿಬಿಟ್ಟಿದೆ, ಝೂಮ್ ಡೌನ್ ಆಗಿ. ಲೈಕ್ ಯಾವ ಥರ ಔಟ್ಫಿಟ್ ಇದೆ ಅಂತ ನಿಮಗೆ ತೋರಿಸೋ ಸಮಯ ಬಂದಾಗಿದೆ. ಬನ್ನಿ ನೋಡಿ, ಉಗಿರಿ ಮಕ್ಕೆ. ಸೊ ಇದು 280 ರೂಪಾಯಿನ ಶರ್ಟು, ಅದ್ರ ಕೆಳಗಡೆ ಈ ಬ್ಯಾಗಿ ಪ್ಯಾಂಟು, ಇಲ್ಲಿ ಫುಲ್ ಎಲ್ಲ ನೆಲಕ್ಕೆ ತಾಕೊಂಬಿಟ್ಟೈತೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಚಪ್ಪಲಿ ಹಾಕ್ಕೊಂಡಾಗ ನೀಟಾಗಿರುತ್ತೆ, ಚಪ್ಪಲಿ ಹಾಕೊಂಡಾಗ ಮೇಲ್ಗಡೆ ಬರುತ್ತೆ. ಚಪ್ಪಲಿ ಹಾಕೊಳ್ಳಿಲ್ಲ ಅಂತ ಅಂದಾಗ ಸ್ವಲ್ಪ ತಡವರ್ಸ್ದಂಗೆ ಆಗುತ್ತೆ. ಆಲ್ಮೋಸ್ಟ್ ಚಪ್ಪಲಿ ಹಾಕಿರ್ತೀವಲ್ಲ, ಔಟ್ ಆಫ್ ಸ್ಟೇಷನ್ ಹೋಗ್ತಿದ್ದೀವಿ ಅಂತಂದರೆ. ಸೊ ಐ ಆಮ್ ಸೋ ಎಕ್ಸೈಟಿಂಗ್ ಗಾಯ್ಸ್. ಇನ್ನು ಆಟೋ ಬುಕ್ ಮಾಡಿಲ್ಲ, ಆಟೋ ಬುಕ್ ಮಾಡಿ ಅವ್ರ ಆಟೋ ಕಾರ್ ಯಾವುದಾದ್ರೂ ಬುಕ್ ಮಾಡಿ ಮತ್ತೆ ವಿಡಿಯೋನ ಮಾಡೋಣ. ಮತ್ತು ಆಫೀಸ್ಗೆ ಹೋಗ್ತೀನಿ, ಆಫೀಸಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿವರೆಗೂ ಬಾಯ್. ಓಕೆ, ಚಪ್ಪಲಿ ಒಂದು ತೊಳೆದಿಲ್ಲ.
ನೋಡಿ ಪ್ಯಾಂಟ್ ಮೇಲ್ಗಡೆ ಎತ್ಕೊಂಡು ಚಪ್ಪಲಿ ತೊಳಿತಾ ಇದ್ದೀನಿ ಇವಾಗ. ಯಾಕೆ ಎಲ್ಲ ಟೈಮ್ ಹಿಂಗೆ ಆಗುತ್ತೆ ಎಲ್ಲಾದರೂ ಹೋಗ್ಬೇಕು ಅಂತ ಅಂದಾಗ ಬರ್ರಿ ಗೈಸ್. ಚಪ್ಪಲಿ ಹಳೇದಾಗಿದೆ, ಹೊಸ ತೊಗೊಬೋದು, ಬಟ್ 2200 ರೂಪಾಯಿ ಕೊಟ್ಟಿದ್ದೀನಿ ಇದಕ್ಕೆ. ತಗೊಳಕ್ಕಾಗುತ್ತಾ ಹೊಸದನ್ನ? ನೋ ವೇ ಗೈಸ್. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಬನ್ನಿ ಹೊಡೋಣ. ಆಳುಮುಳು ಕಡ್ಡಿ ಕಸ ತಿನ್ಕೊಂಡು. ಕ್ಯಾಬ್ ಬಂತು. ಡ್ರೈವಿಂಗ್ ನಮ್ಗೆ ಇಷ್ಟ ಆಗಲ್ಲ. ಫಸ್ಟು ನಾನು ಆಟೋನೇ ಓಡಿಸ್ತಿದ್ದು, ನಂದು 4-5 ಆಟೋ ಇತ್ತು. ಸೊ ಎಲ್ಲ ಹೊಸ ಚಾರ್ಜ್ಗಳು ಇತ್ತು, ಎಲ್ಲನೂ ಸೇಲ್ ಮಾಡಿಬಿಟ್ಟು ಇವಾಗ ಒಂದು ಸಿಂಗಲ್ ಡೂ ಮಡಿಕೊಂಡಿದ್ದೀನಿ. ನಾರ್ಮಲಾಗಿ ಡ್ಯೂಟಿ ಮಾಡ್ತಾ ಇದ್ದೀನಿ ರಿಲಯನ್ಸ್ ಆಫೀಸಲ್ಲಿ, ಟಿ ವಿ ಇನ್ಸ್ಟಾಲೇಷನ್ನು, ರಿಪೇರು ಆ ಥರ. ನಾನು ಬುಕ್ ಮಾಡಿದ್ದೇನು ಆಟೋ ಅವ್ರಿಗೆ ಬಂದು 158 ರೂಪಾಯಿ ತೋರಿಸ್ತಾ ಐತೆ, ಕ್ಯಾಬ್ ಬಂದು 128 ರೂಪಾಯಿ ತೋರಿಸ್ತಾ ಐತೆ. ಇರೋ ಯಾರು ನಾವೇ ತಾನೇ ಎಕ್ಸೆಪ್ಟ್ ಮಾಡ್ತೀವಿ ಅದನ್ನು. ಸರಿ ಅಂದ್ಬಿಟ್ಟು 45 ಆ್ಯಡ್ ಮಾಡಿದೆ. ಅದೇ 45 ರೂಪಾಯಿ ಆ್ಯಡ್ ಮಾಡಿದೆ ಅವಾಗ. ನೀವು ಆ್ಯಡ್ ಮಾಡಿದ್ರಾ? ಹಾಂ, ಟಿಪ್ಸ್ ಅಂತ ಬರುತ್ತಲ್ಲ ಅದನ್ನ ಆ್ಯಡ್ ಮಾಡಿ. ಹೆವಿ ಕಷ್ಟ ಆಗ್ಬಿಡೈತಣ್ಣ ಇವಾಗ. ಬೈಕ್ ರ್ಯಾಪಿಡೋಗಳು, ಇನ್ನು ಊಬರ್ ಬೈಕ್ಗಳು ಎಲ್ಲ ಬಂದು ಎಲ್ಲರ ಹೊಟ್ಟೆ ಮೇಲೂ ಹೊಡ್ಕೊಂಡು ಇದಾಗ ಅವರು ತಿನ್ನೋಕ್ಕಾಗ್ತಾಯಿಲ್ಲ, ಇಲ್ಲ ಬೇರೆಯವರು ತಿನ್ನೋಕ್ಕಾಗ್ತಾಯಿಲ್ಲ. ಹಾಂ, ಈ ಗಾಡಿಗಳಿಗೆ ವರ್ಕ್ ಆಗುತ್ತೆ. ಏನು ಅದೆಲ್ಲ ಇವ್ರು ಓಡ್ತಾರೆ. ಬೆಂಗಳೂರಿಗೆ ಎಲ್ಲೆಲ್ಲಿಂದನೋ ಬಂದು ಹೊಡಿತಾವ್ರಣ್ಣ. ಬೆಂಗಳೂರಲ್ಲಿ ಇರೋದೇ ದುಡಿಯೋಕ್ಕಾಯ್ತಲ್ಲ ಅಷ್ಟೇ. ಬೇರೆಯವ್ರು ದುಡಿತಾರೆ ಅಂದರೆ ಅವರು ಟೈಮಿಂಗ್. ಇವಾಗ ನಮ್ಗೆ ಅಲ್ಟೆ ಹೊಡೆಯೋದು ಜಾಸ್ತಿ ನಾವು. ಹೌದು. ನಾವಿಲ್ಲೇ ಏನೋ ಇವಾಗ ನಾನು ಹೇಳ್ತಲ್ವಾ, ಅವಾಗ ಚೆನ್ನಾಗಿ ಓಡ್ತಾ ಇತ್ತಲ್ಲ ಗಾಡಿ. ವಾರಕ್ಕೆ 3 ಸಲ ಹೋಗಿರ್ತೀನಿ. ಫೈನಲಿ ನಾವು ಆಫೀಸಿಗೆ ರೀಚ್ ಆಗಿದ್ದೀವಿ. ನಮ್ಮ ಜೊತೆ ಮಂಜಣ್ಣವ್ರು ಇದ್ದಾರೆ, ಮೇಡಮ್ ಇದ್ದಾರೆ. ಬರ್ತಾ ಇಲ್ಲ ಇವರು ಬರ್ತಾ ಇಲ್ಲ. ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ, ತಡ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಬೇಜಾರಾಗ್ತಿದೆ. ಬಟ್ ಏನು ಮಾಡೋದಕ್ಕಾಗತ್ತೆ, ಅವರು ಹೆಣ್ಮಕ್ಳಾಗಿರೋದ್ರಿಂದ ಅವ್ರು ಸೇಫ್ಟಿ ನೋಡಬೇಕು ಅಂತ ನಾವೇ ಬರಬೇಡಿ ಅಂತ ಹೇಳಿದ್ದೀವಿ. ಬಾಯ್ಸ್ ಹೋಗ್ತಾರೋ ಟ್ರಿಪ್ ಆಗಿರೋದ್ರಿಂದ ಸ್ವಲ್ಪ ಕನ್ಸರ್ನ್ ಜಾಸ್ತಿ ಇದೆ, ಬೇರೆ ಉದ್ದೇಶ ಏನಿಲ್ಲ. ಆಯ್ ಸಾಯಿದ್, ಆಯ್ ಬೈ. ಮತ್ತೆ ನಿಮಗೆ ಮಾಡ್ತೀರಾ ಗೈಸ್? ಇವಾಗ ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ಅಂದರೆ, ಇದು ಯಾರೊಬ್ಬ ಗೊತ್ತಾ ನೋಡಿದ್ರೆ ಚಾಕ್ಲೇಟ್ ಎತ್ಕೊಂಡು. ಗೈಸ್ ಫೈನಲಿ ಹೊರಡ್ತಾ ಇದ್ದೀವಿ. ನಮ್ಮ ಒಂದು ಕಾರ್ ಹೊರಡ್ತಿದೆ. ಎಲ್ಲರೂ ಕ್ಷೇಮವಾಗಿ ಹುಷಾರಾಗಿ ಓಡಿ. ಓಕೆ ಗೈಸ್, ಬಾಯ್ ಬಾಯ್. ನೀನೇನ್ ಮಾಡ್ತಿದ್ದೀನ? ಯಾರು ಕಾಯ್ತಾ ಇದ್ದೀರಿ? ಅಲ್ಲಿ ನಮ್ಗೆ ಸ್ವಲ್ಪ ಎಲ್ಲ ಬಟ್ಟೆಗಳೆಲ್ಲ ಕೊಟ್ಟು ಬಟ್ಟೆಗಳವ ಬಾಟ್ಲಿಗೆ ಕಿಶೋರ್ ಬ್ರೋ ಇನ್ನೊಬ್ಬ ಕಿಶೋರ್ ಬ್ರೋ ಪ್ಯಾಂಟ್ ಓದಿರ್ತದೆ. ಫೈನಲಿ ಬ್ಯಾಗ್ನೆಲ್ಲ ಲೋಡ್ ಮಾಡಿ ಹೊರಡ್ತಾ ಇದೀವಿ. ಇಷ್ಟು ಹೇಳಿ ಎಲ್ಲಿ ಕೂತವ್ರು ಕಾಣಲ್ಲ, ಕಾಣಿಸ್ತಾನೆ ಇಲ್ಲ ಎಲ್ಲಿ ಕೂತವ್ರ ಏನ್ ಮಾಡ್ತಿದಾರೆ ಅಂತ. ನಾವು 4 ಜನನಾ ಈ ಕಾರಲ್ಲಿ? 4 ಸೀಟ್ ಇರೋದು. ₹100 ಆಯ್ತಾ ಬ್ರೋ ಇದಕ್ಕೆ? ಅಯ್ಯೋ ರಾಮ, ಇವತ್ತು ಒಳ್ಳೆ ಕಂಟೆಂಟ್ ಆಗುತ್ತೆ ಬ್ರೋ. ಹಂಗಾದ್ರೆ ಏನ್ ಇಲ್ಲ ನಮ್ಗೆ ಇವತ್ತು ಯಾಕೆ ಒಂದು ಸ್ವಲ್ಪ ಬಟ್ ಎಷ್ಟೊತ್ತು ಬೇಕು ಅಲ್ಲಿಗೆ ಹೋಗಕ್ಕೆ? 1.5 ಅವರ್ ಬೇಕು. ಲೊಕೇಶನ್ ಕಳ್ಸಿದ್ದಾರೆ. ಕನಕಪುರ ರೋಡ್ ಸ್ಟ್ರೈಟ್ ನಡಿ, ಮಾಮೂಲಿ ಇದು ನೋಡಿ, ನಿಮ್ಮ ಏರ ನಡಿಯ ಫಸ್ಟ್. ಟೋಲಲ್ಲಿ ಗಾಡಿ ಯಾಕೆ ಬಿಡಲ್ಲ ಅಂತಂದ್ರೆ ಹಾರ್ಕೊಂಡು ಹೋಗ್ಬಿಡುತ್ತೆ ಅಂತ. ಪ್ರೆಜರ್ ಬರ್ತಲ್ಲ ಸರ್, ಸ್ಪೀಡಾಗಿ ಹೋಯ್ತವ್ರ ಗುರಿ. ಲಾರಿಗೆ ಹೋಯ್ತಾನೆ, ಲಾರಿ ಹೋಗ್ತಿರೋ ಪ್ರೆಜರ್ಗೆ ನೀವು ಹಿಂಗ್ ತೂಕ್ಬಿಟ್ರು ಒಂದ್ ಕಡೆ ಏನ್ ಇರೋದೇ ನಾರ್ಮಲ್ ರೋಡ್ಗಳಲ್ಲೆಲ್ಲ ತೂರೋದಿಲ್ಲ ಗಾಡಿಗಳು. ನೀವು ಅದರ ಮೇಲೆ ಚಂಕಿ. ಗೈಸ್ ಈಗ ಟ್ರೋಲಲ್ಲಿ ಆಟೋನ ಯಾಕೆ ಬಿಡಲ್ಲ ಅಂತಂದ್ರೆ ಮಂಜಣ್ಣವ್ರು ಹೇಳ್ತಿದ್ದಾರೆ, ಟ್ರೋಲಲ್ಲಿ ಗಾಡಿ ಯಾಕೆ ಬಿಡಲ್ಲ ಅಂತಂದ್ರೆ, ಇದು ಸಾರಿ ಆಟೋ ಯಾಕೆ ಬಿಡಲ್ಲ ಅಂತಂದ್ರೆ ಅಕ್ಕಪಕ್ಕ ಗಾಡಿ ಹೋಗ್ಬೇಕಾದ್ರೆ ತೂರ್ ಬಿಡ್ತದಂತೆ ಗಾಡಿ, ಅದಕ್ಕೆ ಬಿಡ್ತಾ ಇಲ್ಲಂತೆ. ಇದು ರೀಸನ್ ಅಂತೆ. 100%. ಯಾರು ಹೇಳಿದ್ರು ನಿಮ್ಗೆ ಇದನ್ನೆಲ್ಲ? ಸರ್ ನೀವೇ ಅಬ್ಸರ್ವ್ ನೋಡಿ, ನೀವು ಹೋಗ್ತೀರಾ ಹಿಂಗ್ ಹೋಗಿ ಒಂದ್ ಕಡೆ ಕಾಲ್ ತಗೊಂಡ್ಬಿಡ್ತೀರಾ, ಯಾವನ ಬರೋನು ಅಕ್ಕಪಕ್ಕದಲ್ಲಿ. ಇನ್ನೊಂದು ಜನ ಏನ್ ಗೊತ್ತಾ ಪ್ರಾಬ್ಲಮ್, ಏನ್ ಗೊತ್ತಾ, ತಿರ್ಗಿಸ್ಬೇಕಾದ್ರೆ ಒಂದು ಕಾಲ್ ಎತ್ಬಿಡ್ತದೆ. ಏನ್ ಇಶ್ಯೂ ಅಂತಂದ್ರೆ
ಆಟೋ ಸ್ಪೀಡ್ ಬಂದು 65-70 ಇರುತ್ತೆ. ಕಾರ್ಗಳ ಸ್ಪೀಡ್ ಬಂದು 90, 100, 120 ಹೋಗ್ತಾ ಇರ್ತಾರಲ್ಲ. ಸೊ ಅವಾಗ ಪ್ರಾಬ್ಲಮ್ ಆಗುತ್ತೆ. ನೋಡ್ದ ಹೆಂಗ್ ಸ್ಕ್ಯಾನ್ ಆಯ್ತು ಮಂಜನ? ನೋಡ್ದ 2 ಸೆಕೆಂಡ್. ನಮ್ಮ ಕಾಲದಲ್ಲಿ ಹಿಂಗಿರ್ಲಿಲ್ಲಪ್ಪ. ನಾವು ಮಾತಾಡಲ್ಲ ಅಂತ ಅಂದ್ರಿ, ಮಾತಾಡ್ತಾ ಇದ್ದೀರಾ ಫೋನಲ್ಲೆಲ್ಲ. ನಾವು ಸಾಂಗ್ ಫೀಲ್ ಮಾಡಿದೆ ಯಾವಾಗ ಬ್ರೋ. ಹಲೋ ಮೇಡಮ್, ಪ್ರಶಾಂತ್ ಅವ್ರ ಲೈನಲ್ಲಿ ಇದ್ದಾರೆ. ಹಲೋ, ನಿಮ್ಮ ಹತ್ರ ಏನೋ ಮಾತಾಡ್ಬೇಕು. ಕನ್ನಂಬಾಡಿ ಚಿಕ್ಕಬ್ಯಾಡ್ರಳ್ಳಿ ದೊಡ್ಡಬ್ಯಾಡ್ರಳ್ಳಿ ಹೋದಲ್ಲೆಲ್ಲ ನಮ್ದೇ ಕಾರ್ಬಾರು. ಹುಷಾರು, ಮಳವಳ್ಳಿ ಮದ್ದೂರಲ್ಲೂ ಹವಾ ಮಡ್ಗಿವಿ, ಬಲಮೂರಿ ಮೇಲ್ಕೋಟೆಲ್ಲೂ 5-6 ಕಿಲೋಮೀಟರ್ ಅಷ್ಟೇ. ಎಲ್ಲ ಹೋಗಿ ತಿರ್ಗ ನಾವು ಮಾಮೂಲಿ ರೋಡ್ಗೆ ಹೋಗ್ಬೇಕು. ಕಾರ್ ಮೇಲೆ ಇದು, ಕಾರ್ ಮೇಲೆ ಕಿಟ್ಕಿ, ಕಾರ್ ಮೇಲೆ ಕಿಟ್ಕಿ, ಇವನು ಯಾರಿಗೂ ಅವನು ಚಿಕ್ಕಣ್ಣ. ನನ್ನ ಕೈ ಕಾಣಿಸ್ತದೆ ನೋಡು, ನನ್ನ ಕೈ ಕಾಣಿಸ್ತದೆ ನೋಡು ಅಂತ. ಒಳ್ಳೆ ಕಾಮಿಡಿ ಇರೋದು. ಟಾಡ ಎಸಿ ಸುತ್ತ ಅಲ್ಲೂ ಓಪನು, ಇಲ್ಲೂ ಓಪನು, ಇಲ್ಲೂ ಓಪನು, ಇಲ್ಲೂ ಓಪನು. ಓಪನ್ ಟಾಡ ಎಸಿ ಇದೆ. ಕತ್ಲೆಯಿಂದ ಬೆಳ್ಕೊ ಬಂದಂಗಾಯ್ತು. ಎಲ್ಲ ತೋಟಗಿದೆ. ಒಂದು ಆಡ್ ತಂದ್ಬಿಟ್ಟು ಅದೇ ಹೇಳಿದ್ದು ಚೆನ್ನಾಗಿರೋದು.